ನೆಲಮಂಗಲ ತಾಲೂಕಿನ ಬ್ಯಾಡರಹಳ್ಳಿ ಗ್ರಾಮದಲ್ಲಿ ಪತಿ ಪತ್ನಿ ನಡುವೆ ನಡೆದ ಗಲಾಟೆ ದುರಂತವಾಗಿ ಅಂತ್ಯ ಕಂಡಿದೆ. ಮನೆಯಲ್ಲಿಟ್ಟ ಹಣವನ್ನು ಖರ್ಚು ಮಾಡಿಕೊಂಡ ವಿಚಾರಕ್ಕೆ ನಡೆದ ಕಲಹದಿಂದ ಮನನೊಂದಿದ್ದ ಪತ್ನಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಸುಮಾ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡ ಮಹಿಳೆಯಾಗಿದ್ದಾಳೆ. ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್. ಸುಮಾರು 10 ವರ್ಷಗಳ ಹಿಂದೆ ಚಂದ್ರಶೇಖರ್ ಜೊತೆ ಮದುವೆಯಾಗಿದ್ರು. ಇದಕ್ಕೆ ಸಾಕ್ಷಿಯಾಗಿ ದಂಪತಿಗೆ ಇಬ್ಬರು ಮಕ್ಕಳಿದ್ದಾರೆ. ಧರ್ಮಸ್ಥಳ ಸ್ವಸಹಾಯ ಸಂಘದ ಕಂತು ಕಟ್ಟಲು ಪತ್ನಿ ಸುಮಾ 1,300 ರೂಪಾಯಿಗಳನ್ನು ಮನೆಯಲ್ಲಿಟ್ಟಿದ್ರು. ಪತ್ನಿಗೆ ವಿಷಯ ತಿಳಿಯದಂತೆ ಪತಿ ಚಂದ್ರಶೇಖರ ಆ ಹಣದಲ್ಲಿ 200 ರೂಪಾಯಿಗಳನ್ನು ಸ್ವಂತ ಖರ್ಚಿಗೆ ಬಳಸಿಕೊಂಡಿದ್ರು. ಈ ವಿಚಾರ ತಿಳಿದು ರಾತ್ರಿ ದಂಪತಿಯ ನಡುವೆ ಜೋರಾದ ಗಲಾಟೆ ನಡೆದಿತ್ತು. ಇಂದು ಬೆಳಗ್ಗೆ ಪತಿ ಹಾಗೂ ಅತ್ತೆ ಕೆಲಸಕ್ಕೆ ತೆರಳಿದ್ದ ವೇಳೆ ಮನನೊಂದಿದ್ದ ಪತ್ನಿ ಸುಮಾ ಮನೆಯಲ್ಲಿಯೇ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಮಧ್ಯಾಹ್ನ ಊಟಕ್ಕೆಂದು ಪತಿ ಮನೆಗೆ ಬಂದಾಗ ಈ ಘಟನೆ ಬೆಳಕಿಗೆ ಬಂದಿದೆ. ಆಸ್ಪತ್ರೆಯಲ್ಲಿ ಪತ್ನಿಯ ಮೃತದೇಹದ ಮುಂದೆ ಪತಿಯ ರೋದನ ಮನಕಲುಕುವಂತಿತ್ತು. ಈ ಸಂಬಂಧ ನೆಲಮಂಗಲ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆಯನ್ನ ಕೈಗೊಂಡಿದ್ದಾರೆ. ನಾನು ಒಂದು 5 ನಿಮಿಷ ಅರ್ಧ ಗಂಟೆ ಮುಂಚೆ ಸರ್ ಬಂದು ನೋಡಿದ್ದು ನಾನು. ಯಾವ ರೀತಿ ಸರ್ ನನ್ನ ಮಕ್ಕಳು ಹೇಳಿಬ್ರು ಆಚೆ ಅಮ್ಮ ಅಮ್ಮ ಅಂತಿದ್ರು. ಆಂಟಿ ಅಂತ ಒಬ್ರು ಇದ್ದಾರೆ, ಅವರು ಎದ್ದಾಳೆ, ಮಕ್ಕಳು ಆಚೆ ಇಬ್ಬರೇ ಅವರು ಎದ್ದಾಳೆ ಅಂತ ಕದ ತಡ್ತಿದ್ರು. ನಾನು ಅನು ಅಂತ ಇಬ್ಬರು ಎದ್ದಾಳಿಲ್ಲ ಕದ ಹೊಡೆದೆ. ಇಷ್ಟಪಟ್ಟು ಹಿಂಗೆ ನೆಳಕಣಿ ಕುಕ್ಕರ್ ಬಾಲ ಹಿಂಗೆ ಕೂತಿದ್ರು ಸರ್. ನಾನು ಕೆಲ್ಸಕ್ಕೆ ಹೋಗಿದ್ದೆ, ಕೆಲಸದಿಂದ ಬಂದು ಹಂಗಂತ ಗೊತ್ತಾದ್ಮೇಲೆ ಬಂದೆ. ನನ್ನ ಮಗನ ಫೋನ್ ಮಾಡಿದಮ್ಮ, ಹಿಂಗ ಆಗ್ಬಿಟ್ಟವಳಮ್ಮ. ಅಮ್ಮ ಏನು ಜಗಳ ಇಲ್ಲ, ಏನು ಇಲ್ಲ. ರಾತ್ರಿ 1,800 ರೂಪಾಯಿ ಕೈ ಕೊಟ್ಟಿದ್ದಿ, ಏನು ಮಾಡಿದೆ ಅಂತ ಕೇಳ್ತಿದ್ಲು. ಈಗ ಕೊಟ್ಟಿದ್ದೀನಲ್ಲಮ್ಮ, ನಿಂತವೇ ಐತಲ್ಲ, ಬರೀ 200 ರೂಪಾಯಿ ಖರ್ಚು ಮಾಡ್ಕೊಂಡೆ ಅಂತ ಅಂತಿದ್ದ. ಕೂಗಾಡ್ತಿದ್ಲು, ಸುಮ್ಮನೆ ಅಂತ ಅಂತಿದ್ದ. ಕಿರ್ಚಾಡ್ತಿದ್ಲು. ಆಚೆ ಬಂದ್ರೆ ಜೋರಾಗಿ ಕಿರ್ಚಾಡ್ತಾಳೆ, ಕೈ ಕುಯ್ಕೊಳ್ಳೋದು ಹಿಂಗೆಲ್ಲ ಮಾಡ್ತಾಳೆ ಅಂದ್ಬಿಟ್ಟು ನಾವು ಆಚೆಗೆ ಬಿಟ್ಟೆಲ್ಲ ಚಿಲ್ಕ ಹಾಕೊಂಡು ಒಳಗೆ ಮಾತಾಡಿ ಸಮಾಧಾನ ಮಾಡಿ ಮನಗಿಸ್ದೆ. ಮನೆಕೊಂಡು ಊಟ ಮಾಡಿ ನಾನು ಬೆಳಗ್ಗೆ ಅದು ಕೆಲ್ಸಕ್ಕೆ ಹೋಗ್ತೀನಿ. ನಾನು ಮಗಿಗೆ ಔಷಧಿ ಏನಾನ ಕೊಡ್ಸಮ್ಮ, ಮಗಿಗೆ ಹುಷಾರಿರ್ಲಿಲ್ಲ, ಅವಳಿಗೂ ಹುಷಾರಿರ್ಲಿಲ್ಲ. 3 ಜನಕ್ಕೂ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆಲ್ಲ ತೋರ್ಸ್ಕೊಂಡು ಕರ್ಕೊಂಬಂದು ಮೊನ್ನೆ ದಿನ ಮಗಿಗೆ ಔಷಧಿ ಕೊಡ್ಸಮ್ಮ ಅಂತ ಹೇಳ್ಬಿಟ್ಟು ನಾನು ಕೆಲ್ಸಕ್ಕೆ ಹೊರಟೋದೆ. ಇವಾಗ ನೋಡಿದ್ರೆ ಹಿಂಗೆ ಅಂತ ಫೋನ್ ಮಾಡಿ